Jai Shri Ram, dear children. Today I will continue the part of the lesson is travel. ಮಕ್ಕಳೇ, ಇಲ್ಲಿ ಒಂದು ಆಕ್ಟಿವಿಟಿ ಇದೆ ನೋಡಿ. ಟೋಕನ್ಸ್ ಆರ್ ಇಶ್ಯೂಡ್ ಇನ್ ಸಮ್ ಪ್ಲೇಸಸ್. ಐಡೆಂಟಿಫೈ ಆ್ಯಂಡ್ ರೈಟ್ ಎಸ್ ಆರ್ ನೋ. ಪೇಜ್ ನಂಬರ್ 60ಯಲ್ಲಿದೆ ಈ ಆ್ಯಕ್ಟಿವಿಟಿ, ನೋಡಿಕೊಳ್ಳಿ. ಇಲ್ಲಿ ಟೋಕನ್ಸ್ ಯಾವೆಲ್ಲ ಜಾಗದಲ್ಲಿ ಕೊಡ್ತಾರೆ ಅಂತೇಳಿ ನೀವೀಗ ಮೆನ್ಷನ್ ಮಾಡಬೇಕು. ಈ ಕೊಡುವಂಥ ಪ್ಲೇಸ್ ಆಗಿದ್ದಲ್ಲಿ ಅದು ಅಲ್ಲಿ ಎಸ್ ಅಂತ ಬರಿಬೇಕು, ಅಲ್ಲಿ ಕೊಡ್ತಿಲ್ಲ ಅಂತ ಆದಲ್ಲಿ ನೋ ಅಂತ ಮೆನ್ಷನ್ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ಮಾಡಿದ್ದೇನೆ ನೋಡಿ. ಕ್ಲಿನಿಕಲ್ಲಿ ಟೋಕನ್ ಕೊಡ್ತಾರಾ? ಇಸ್ ಇಟ್ ಎಸ್ ಆರ್ ನೋ? ಎಸ್, ಕ್ಲಿನಿಕಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಒನ್ ಹೋಟೆಲಲ್ಲಿ ಕೂಡ ಇವಾಗ ಟೋಕನ್ಸ್ ಇದೆ ಅಲ್ವಾ. ನೆಕ್ಸ್ಟ್ ಒನ್ ಆ ಬ್ಯಾಂಕ್, ಅಫ್ಕೋರ್ಸ್ ಬ್ಯಾಂಕಲ್ಲಿ ಕೂಡ ಟೋಕನ್ ಕೊಡ್ತಾರೆ. ನೆಕ್ಸ್ಟ್ ಒನ್ ಅ ಕ್ಲಾಸಲ್ಲಿ ಟೋಕನ್ಸ್ ಇದೆಯಾ? ಇಲ್ಲಲ್ವಾ, ಸೊ ಹಿಯರ್ ನೋ. ನೆಕ್ಸ್ಟ್ ಲಾಸ್ಟ್ ಒನ್ ಅ ಪಾರ್ಕಲ್ಲಿ ಟೋಕನ್ ಇದೆಯಾ? ಇಲ್ಲ ಅಲ್ವಾ. ಟಿಕೆಟ್ ಆದರೆ ಇದೆ ಕೆಲವು ಕಡೆ, ಇನ್ನು ಕೆಲವು ಕಡೆ ಇರುವುದಿಲ್ಲ. ನೆಕ್ಸ್ಟ್ ಒನ್ ಟೋಕನ್ಸ್ ಆರ್ ಯೂಸ್ಡ್ ಟು. ಇಲ್ಲಿ ಟೋಕನ್ಸ್ ಯಾವುದಕ್ಕೆಲ್ಲ ಬಳಸ್ತೇವೆ ಅಂತೇಳಿ ಮೆನ್ಷನ್ ಮಾಡಬೇಕು. ಹೇಗೆ? ಎಸ್ ಆರ್ ನೋ ಅಂತೇಳಿ ಮೆನ್ಷನ್ ಮಾಡಬೇಕು. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಕಂಟ್ರೋಲ್ ದ ಕ್ರೌಡ್ ಅಂದರೆ ಏನು? ಜನಸಂದಣಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ. ಇಸ್ ಇಟ್ ಎಸ್ ಆರ್ ನೋ? ಎಸ್ ಅಲ್ವಾ. ಸೊ ಕಂಟ್ರೋಲ್ ಮಾಡಲಿಕ್ಕೆ ಬಂದಂಥ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಲ್ಲಿ ಟೋಕನ್ಸನ್ನು ನೀಡ್ತಾರೆ. ನೆಕ್ಸ್ಟ್ ಒನ್ ಅಟ್ರ್ಯಾಕ್ಟ್ ಪೀಪಲ್. ಜನರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಟೋಕನ್ಸ್ ಕೊಡ್ತಾರಾ? ಇಸ್ ಇಟ್ ಎಸ್ ಆರ್ ನೋ? ಎಸ್, ಇಟ್ ಈಸ್ ನೋ. ನೆಕ್ಸ್ಟ್ ಒನ್ ಮೇಂಟೈನ್ ಆರ್ಡರ್. ಏನು? ಸರದಿ ಪ್ರಕಾರ ಬರಲಿಕ್ಕೆ ಟೋಕನ್ಸನ್ನು ಕೊಡ್ತಾರೆ. ಹೌದಾ? ಎಸ್ ಆರ್ ನೋ? ಎಸ್ ಅಲ್ವಾ. ನೆಕ್ಸ್ಟ್ ಒನ್ ಸರ್ವ್ ಫಸ್ಟ್ ಹೂ ಕಮ್ಸ್ ಫಸ್ಟ್. ಮೊದಲು ಬಂದವರಿಗೆ ಆದ್ಯತೆಯನ್ನು ಕೊಡಲು ಟೋಕನ್ಸನ್ನು ಬಳಸ್ತಾರಾ? ಎಸ್ ಅಲ್ವಾ. ಮೊದಲು ಬಂದವರಿಗೆ ಫಸ್ಟ್ ಟೋಕನನ್ನು ನಾವು ಕೊಡ್ತಾರೆ. ನೆಕ್ಸ್ಟ್ ಒನ್ ಕೀಪ್ ದ ಪ್ಲೇಸ್ ಆಲ್ವೇಸ್ ಬ್ಯುಸಿ. ಒಂದು ಜಾಗವನ್ನು ಯಾವಾಗಲೂ ಬ್ಯುಸಿಯಾಗಿ ಇಡಲಿಕ್ಕೆ ಟೋಕನ್ಸನ್ನು ನೀಡ್ತಾರಾ? ಇಸ್ ಇಟ್ ಟ್ರೂ? ನೋ, ಇಟ್ ಈಸ್ ನೋ. ಸರಿಯಾದ ಉತ್ತರವನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಮಾಡಿಕೊಳ್ಳಿ ಮಕ್ಕಳೇ. ಹಿಯರ್ ನೆಕ್ಸ್ಟ್ ಒನ್ ರೀಡ್ ಆ್ಯಂಡ್ ರೈಟ್ ಆನ್ಸರ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸರಿಯಾದ ಉತ್ತರವನ್ನು ಬಿಟ್ಟಂಥ ಖಾಲಿ ಜಾಗದಲ್ಲಿ ಬರೀಬೇಕು. ಫಸ್ಟ್ ಒನ್ ಅಪೂರ್ವ ಆ್ಯಂಡ್ ಸಾತ್ವಿಕ್ ಹ್ಯಾವ್ ಕಮ್ ಫ್ರಮ್ ಡ್ಯಾಶ್. ಸೆಕೆಂಡ್ ಒನ್ ನಮ್ಮ ಮೆಟ್ರೋ ಈಸ್ ಇನ್ ಡ್ಯಾಶ್. ಥರ್ಡ್ ಒನ್ ಅ ಸ್ಟಾರ್ ದ್ಯಾಟ್ ಮೂವ್ಸ್ ಈಸ್ ಡ್ಯಾಶ್. ಫೋರ್ತ್ ಒನ್ ವಿ ವಿಲ್ ನೋ ವಿಚ್ ಟ್ರೈನ್ ಟು board with the help of dash. Fifth one, the gate will let us pass when we put dash in the box at the gate. Sixth one, when the train stops, dash doors open. Seventh one, we will know when we have to get off looking at the dash. Eighth one, going on the Nama metro is dash. Okay, now we will see correct answer. ಸರಿಯಾದ ಉತ್ತರವನ್ನು ನೋಡುವ. ಫಸ್ಟ್ ಒನ್ ಅಪೂರ್ವ ಆ್ಯಂಡ್ ಸಾತ್ವಿಕ್ ಹ್ಯಾವ್ ಕಮ್ ಫ್ರಮ್ ಡ್ಯಾಶ್. ಅಪೂರ್ವ ಮತ್ತು ಸಾತ್ವಿಕ್ ಎಲ್ಲಿಂದ ಬಂದಿರೋದು? ಎಸ್, ನಂದೀಪುರ. ವಾಟ್ ಈಸ್ ದ ಆನ್ಸರ್ ಹಿಯರ್? ನಂದೀಪುರ. ಸೆಕೆಂಡ್ ಒನ್ ನಮ್ಮ ಮೆಟ್ರೋ ಈಸ್ ಇನ್ ಬ್ಯಾಂಗಲೂರ್. ನೆಕ್ಸ್ಟ್ ಒನ್ ಅ ಸ್ಟಾರ್ ದ್ಯಾಟ್ ಮೂವ್ಸ್ ಈಸ್. ಚಲಿಸುವಂಥ ಸ್ಟೆಪ್ಪನ್ನು ಏನಂತ ಕರಿತೇವೆ? ಎಸ್ಕಲೇಟರ್ಸ್. ವಾಟ್ ಈಸ್ ಆನ್ಸರ್?
escalators. Fourth one, we will know which train to board with the help of color. Fifth one, the gate will let us pass when we put token in the box at the gate. Sixth one, when the train stops, sliding doors open. Seventh one, we will know when we have to get off looking at the display window. Eighth one, last one is going on the ನಮ್ಮ ಮೆಟ್ರೋ is fun. ಸರಿಯಾದ ಉತ್ತರವನ್ನು ಬರ್ಕೊಳ್ಳಿ. Here next one, grammar part. Now I will introduce some punctuation marks. ಇಲ್ಲಿ 5 ಪಂಚುವೇಷನ್ ಮಾರ್ಕ್ಸ್ ಇದೆ. ಓದೋಣ ಈಗ ಅದನ್ನು. ಫಸ್ಟ್ ಒನ್ ಕ್ವೆಶ್ಚನ್ ಮಾರ್ಕ್, ಸೆಕೆಂಡ್ ಒನ್ ಫುಲ್ ಸ್ಟಾಪ್, ಥರ್ಡ್ ಒನ್ ಕೊಟೇಶನ್ ಮಾರ್ಕ್ಸ್, ಫೋರ್ತ್ ಒನ್ ಕೊಮಾ, ಲಾಸ್ಟ್ ಫಿಫ್ತ್ ಒನ್ ಎಕ್ಸ್ಕ್ಲಮೇಟರಿ ಮಾರ್ಕ್ಸ್. ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂದ್ರೇನು? ಕ್ವೆಶ್ಚನ್ ಮಾರ್ಕ್ ಅಂತ ಹೇಳಿದ್ರೆ ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಯಾವಾಗ ಬಳಸ್ತೇವೆ? ಪ್ರಶ್ನೆ ಇದ್ದಾಗ ಮಾತ್ರ ಈ ಕ್ವೆಶ್ಚನ್ ಮಾರ್ಕ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೇವೆ. ನೆಕ್ಸ್ಟ್ ಒನ್ ಫುಲ್ ಸ್ಟಾಪ್, ಪೂರ್ಣ ವಿರಾಮ. ಒಂದು ವಾಕ್ಯ ಬರೆದಾಗ ಆ ವಾಕ್ಯ ಪೂರ್ಣವಾದಾಗ ಮಾತ್ರ ಫುಲ್ ಸ್ಟಾಪ್ ಹಾಕ್ತೇವೆ. ಅಂದರೆ ಪೂರ್ಣ ವಿರಾಮ ಅಂದರೆ ಒಂದು ಚುಕ್ಕಿಯನ್ನು ಇಡ್ತೇವೆ, ಅದನ್ನೇ ಫುಲ್ ಸ್ಟಾಪ್ ಅಂತ ಹೇಳೋದು. ನೆಕ್ಸ್ಟ್ ಒನ್ ಕೊಟೇಶನ್ ಮಾರ್ಕ್. ಏನಾದರೂ ಇಂಪಾರ್ಟೆಂಟ್ ವರ್ಡ್ ಅಥವಾ ವಾಕ್ಯ ಇದ್ದಾಗ ಅಲ್ಲಿ ಕೊಟೇಶನ್ ಮಾರ್ಕ್ಸನ್ನು ಬಳಸ್ತೇವೆ. ಅಲ್ಲಿ ನೋಡಿ ಎಸ್ ಅಂತ ಬರೆದದ್ದು ಯಾವುದ್ರಲ್ಲಿಂಟು? ಕೊಟೇಶನ್ ಮಾರ್ಕ್ನ ಒಳಗೆ ಇದೆ. ನೆಕ್ಸ್ಟ್ ಒನ್ ಕೊಮಾ. ಒಂದು ವೇಳೆ ವಾಕ್ಯ ತುಂಬ ಉದ್ದ ಇದ್ದಾಗ ಅದನ್ನು ಪೂರ್ತಿ ಓದಲು ಕಷ್ಟ ಆಗ್ತದೆ ಅಲ್ವಾ? ನಿಲ್ಲಿಸಬೇಕು ಅಂತ ಆದಾಗ ಅಲ್ಲಿ ಒಂದು ಕೊಮವನ್ನು ಬಳಸ್ತೇವೆ. ನೆಕ್ಸ್ಟ್ ಒನ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಎಕ್ಸ್ಕ್ಲಮೇಟರಿ ಮಾರ್ಕ್ಸ್ ಅಂತ ಹೇಳಿದರೆ ಆಶ್ಚರ್ಯ ಸೂಚಕ ಚಿಹ್ನೆ. ಏನು? ಏನಾದರೂ ಒಂದು ವಿಷಯ ಹೇಳುವಾಗ ಅಂದರೆ ಆಶ್ಚರ್ಯ ಆದಂಥ ವಿಷಯವನ್ನು ಬರೆಯುವಾಗ ಅಲ್ಲಿ ಏನನ್ನು ಹಾಕ್ತೇವೆ? ಈ ಮಾರ್ಕ್ಸ್ ಎಕ್ಸ್ಕ್ಲಮೇಟರಿ ಮಾರ್ಕನ್ನು ನಾವಲ್ಲಿ ಬಳಸ್ತೇವೆ. Now identify the punctuation marks in the sentences. ಈಗ ಈ ವಾಕ್ಯದಲ್ಲಿ ಯಾವ ಪಂಚುವೇಷನ್ ಮಾರ್ಕ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಒನ್, isn't the platform beautiful? ಈ ವಾಕ್ಯದಲ್ಲಿ ಯಾವೆಲ್ಲ ಪಂಚುವೇಷನ್ ಮಾರ್ಕ್ಸ್ ಇದೆ? ಎಸ್, ಕೊಟೇಶನ್ ಮಾರ್ಕ್ ಆ್ಯಂಡ್ ಕ್ವೆಶ್ಚನ್ ಮಾರ್ಕ್ ಎರಡೂ ಇದೆ ಅಲ್ವಾ? ಕೊಟೇಶನ್ ಮಾರ್ಕು ಇದೆ, ಕ್ವೆಶ್ಚನ್ ಮಾರ್ಕ್ ಕೂಡ ಕೊನೆಯದಾಗಿ ಇದೆ. ನೆಕ್ಸ್ಟ್ ಒನ್, ಎಸ್ ಅಗ್ರೀಡ್ ಅಪೂರ್ವ, ಸೊ ಕ್ಲೀನ್ ಟು. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಯಾವೆಲ್ಲ ಪಂಚುವೇಷನ್ ಮಾರ್ಕ್ಸ್ ಇದೆ? ಎಸ್, ಕೊಟೇಶನ್ ಮಾರ್ಕ್ಸ್, ಫುಲ್ ಸ್ಟಾಪ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಕೊಟೇಶನ್ ಮಾರ್ಕು ಇದೆ, ಫುಲ್ ಸ್ಟಾಪು ಕೂಡ ಇದೆ, ಹಾಗೂ ಎಕ್ಸ್ಕ್ಲಮೇಟರಿ ಆಶ್ಚರ್ಯ ಸೂಚಕ ಚಿಹ್ನೆ ಕೂಡ ಅದರಲ್ಲಿ ಇದೆ. ಹಿಯರ್ ನೆಕ್ಸ್ಟ್ ಒನ್, ಲುಕ್ ಎಟ್ ದ ING ಫಾರ್ಮ್ಸ್ ಆಫ್ ವರ್ಡ್ಸ್. ದೇ ಫಿಟ್ ಇನ್ 3 ಬಾಕ್ಸಸ್. ಒನ್ ಈಸ್ ಡನ್ ಫಾರ್ ಯು. ನೋಡಿ ಮಕ್ಕಳೇ, ಇಲ್ಲಿ 3 ತರಹದ ವರ್ಡ್ಸ್ಗಳು ಸೇರಿಕೊಂಡಿದೆ. ಯಾವುದೆಲ್ಲ 2 ಅಕ್ಷರಗಳು ಮತ್ತೆ ಮತ್ತೆ ಬರ್ತಾ ಇವೆಯೋ ಅದನ್ನು ಒಂದು ಕಾಲಮಲ್ಲಿ ಬರಿಬೇಕಂದ್ರೆ ಫಸ್ಟ್ ಕಾಲಮಲ್ಲಿ, ಸೆಕೆಂಡ್ ಕಾಲಮ್ನಲ್ಲಿ ಬರೀ ING ಯೂಸ್ ಮಾಡಿ ಅದನ್ನು ಈ ಕಾಲಮಲ್ಲಿ ಬರಿಬೇಕು. ನೆಕ್ಸ್ಟ್ ಮೂರನೇ ಕಾಲಮ್ನಲ್ಲಿ ನೋಡಿ, ಅದರಲ್ಲಿ ಅನ್ನು ತೆಗೆದು ING ಆ್ಯಡ್ ಮಾಡಿದ್ದೇವೆ. ಸೊ ಸೇರಿಸಿ ಬರೆದಾಗಲಿ ನೋಡಿ TAKE ಪ್ಲಸ್ ING, ಅದನ್ನು ಸೇರಿಸಿ ಬರೆದಾಗ ಟೇಕಿಂಗ್, ಅಲ್ಲಿ ಈ ಹೋಗಿ ING ಸೇರಿಕೊಂಡಿದೆ. ಸೊ ಯಾವೆಲ್ಲ ವರ್ಡ್ಸ್ನಲ್ಲಿ ಕೊನೆಯ ಲೆಟರ್
ಇ ಇರ್ತದೆಯೋ ಅದನ್ನು ಬಿಡಿಸಿ ಬರೆದಾಗ ಈ ಹೋಗಿ ING ಫಾರ್ಮ್ ಆಗ್ತದೆ. ಈಗ ನೋಡುವ, ಅಲ್ಲಿ ಕೊಟ್ಟಿರೋ ವರ್ಡ್ಸನ್ನು ಓದುವ. ಟ್ರಾವೆಲಿಂಗ್, ಲಾಫಿಂಗ್, ಸ್ಟಾಪಿಂಗ್, ಗಿವಿಂಗ್, ಸೀಯಿಂಗ್, ಲುಕಿಂಗ್, ರೈಟಿಂಗ್, ಪುಟ್ಟಿಂಗ್, ರೈಡಿಂಗ್. ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ವರ್ಡ್ಸ್ಗಳು ಇವೆ, ಅದನ್ನು ನೀವೇ ಡಿವೈಡ್ ಮಾಡಿ ಬರಿಬೇಕು. ಇಲ್ಲಿ ಕೊಟ್ಟಿರೋ ವರ್ಡ್ಸನ್ನು ನಾನಿಲ್ಲಿ ಸಪ್ರೇಟ್ ಮಾಡಿ ಬರೆದಿದ್ದೇನೆ ನೋಡಿ. ಮೊದಲಿಗೆ 2 ಅಕ್ಷರಗಳು ಮತ್ತೆ ಮತ್ತೆ ರಿಪೀಟ್ ಆಗುವಂಥ ಪದಗಳನ್ನು ತಗೊಂಡಿದ್ದೇನೆ ನೋಡಿ. ಸಿಟ್ ಪ್ಲಸ್ ಟಿ ಪ್ಲಸ್ ING, ಸಿಟ್ಟಿಂಗ್. ಇಲ್ಲಿ ಟಿ 2 ಸಲ ಏನೋ ಬಂದಿದೆ. ನೆಕ್ಸ್ಟ್ ಒನ್ ಟ್ರಾವೆಲಿಂಗ್, TRAVEL, ಟ್ರಾವೆಲ್ ಪ್ಲಸ್ ಎಲ್ ಪ್ಲಸ್ ING, ಟ್ರಾವೆಲಿಂಗ್. ಇಲ್ಲಿ ಎಲ್ ಅನ್ನುವಂಥ ಲೆಟರ್ 2 ಸಲ ಬಂದಿದೆ. ನೆಕ್ಸ್ಟ್ ಒನ್ ಸ್ಟಾಪಿಂಗ್, ಇಲ್ಲಿ ಪಿ ಅನ್ನುವಂಥ ಲೆಟರ್ 2 ಸಲ ಬಂದಿದೆ. ಸ್ಟಾಪ್ ಪ್ಲಸ್ ಪಿ ಪ್ಲಸ್ ING, ಸ್ಟಾಪಿಂಗ್. ನೆಕ್ಸ್ಟ್ ಪುಟ್ಟಿಂಗ್, ಇಲ್ಲಿ ಟಿ ಲೆಟರ್ ರಿಪೀಟ್ ಆಗಿದೆ. PUT, ಪುಟ್ ಪ್ಲಸ್ ಟಿ ಪ್ಲಸ್ ING, ಪುಟ್ಟಿಂಗ್. ನೆಕ್ಸ್ಟ್ ಒನ್, ಇಲ್ಲಿ ಕೊಟ್ಟಿರುವ ಪದಗಳಿಗೆ ಬರೀ ING ಸೇರಿಸಿ ಬರೆಯುವಂಥದ್ದು. ಟಾಕ್ ಪ್ಲಸ್ ING, ಟಾಕಿಂಗ್. ಲಾಫ್ ಪ್ಲಸ್ ING, ಲಾಫಿಂಗ್. ಸಿ ಪ್ಲಸ್ ING, ಸೀಯಿಂಗ್. ಲುಕ್ ಪ್ಲಸ್ ING, ಲುಕ್ಕಿಂಗ್. ನೆಕ್ಸ್ಟ್ ಟೇಕ್ ಪ್ಲಸ್ ಇಂಗ್, ಟೇಕಿಂಗ್. ಇಲ್ಲಿ ಈ ಹೋಗಿ ING ಫಾರ್ಮ್ ಸೇರಿದಾಗ ಟೇಕಿಂಗ್. ನೆಕ್ಸ್ಟ್ ಗಿವ್ ಪ್ಲಸ್ ING, ಗಿವಿಂಗ್. ನೆಕ್ಸ್ಟ್ ರೈಟ್ ಪ್ಲಸ್ ING, ರೈಟಿಂಗ್. ನೆಕ್ಸ್ಟ್ ಒನ್ ರೈಡ್ ಪ್ಲಸ್ ING, ರೈಡಿಂಗ್. ಮಕ್ಕಳೇ, ಇದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೇವೆ. ಉಳಿದ ವರ್ಡ್ಸನ್ನು ನೀವು ಬರಿಬೇಕು. ಹಿಯರ್ ನೆಕ್ಸ್ಟ್ ಒನ್, ಫೈಂಡ್ ದ ಆನ್ಸರ್ಸ್ ಫ್ರಮ್ ದ ವರ್ಡ್ಸ್ ಫ್ರಮ್ ದ ಬ್ರ್ಯಾಕೆಟ್. ಮಕ್ಕಳೇ, ಇಲ್ಲಿ ರೀಡಲ್ಸ್ ಕೊಟ್ಟಿದ್ದಾರೆ, ಅಂದರೆ ಒಗಟನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಅಲ್ಲಿ ಕೊಟ್ಟಿರುವ ಬ್ರ್ಯಾಕೆಟ್ನಿಂದ ಆರಿಸಿ ಬರಿಬೇಕು. ಫಸ್ಟ್ ಒನ್, ಆನ್ ಅವರ್ ಡೀಪ್ ರಿವರ್ ಇಟ್ ಜಾಯಿನ್ಸ್ ದ 2 ಬ್ಯಾಂಕ್ಸ್. When it helped me cross it, I said many thanks. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಂಪರ್ಕ ಮಾಡಬೇಕು ಅಂದರೆ, ನಮಗೆ ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಬೇಕು ಅಂದರೆ ನದಿಯ ದಡಕ್ಕೆ ಹೋಗಬೇಕಾದ್ರೆ ಅಲ್ಲಿ ಏನಿರ್ತದೆ? ಬ್ರಿಡ್ಜ್. ಎಸ್, ಸೇತುವೆ ಇದ್ದೇ ಇರ್ತದೆ ಅಲ್ವಾ. ಸೊ ವಾಟ್ ಈಸ್ ಆನ್ಸರ್? ಬ್ರಿಡ್ಜ್. ನೆಕ್ಸ್ಟ್ ಒನ್, ದಿಸ್ ಹೌಸ್ ಆನ್ ವೀಲ್ಸ್ ಈಸ್ ರನ್ನಿಂಗ್ ಅ ರೇಸ್. ಏನೋ ವೀಲ್ಸ್ ಇದೆ ಅಂತೆ, ರನ್ನಿಂಗ್ ರೇಸ್ಗೆ ಹೋಗ್ತದೆ. ಏನದು? ಎಸ್, ಬಸ್. ನೆಕ್ಸ್ಟ್ ಒನ್, 3 eyes have I, all in a row. When the red on opens, all freeze. ಏನೋ, ನನಗೆ 3 ಕಣ್ಣುಗಳಿವೆ, ಅದರಲ್ಲಿ ರೆಡ್ ಲೈಟ್ ಓಪನ್ ಆದಾಗ ಎಲ್ಲವೂ ಸ್ಟಾಪ್ ಆಗ್ತದೆ. ಏನದು? ಎಸ್, ಟ್ರಾಫಿಕ್ ಸಿಗ್ನಲ್. ವಾಟ್ ಈಸ್ ಆನ್ಸರ್ ಹಿಯರ್? ಟ್ರಾಫಿಕ್ ಸಿಗ್ನಲ್. ಮಕ್ಕಳೇ, ಇಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ. ಮೊದಲಿನ ಕಾಲಮಲ್ಲಿ ಕೊಟ್ಟಿರೋಂಥ ವರ್ಡ್ಸನ್ನ ಕೊನೆಯಲ್ಲಿ ಟು ಅನ್ನುವಂಥ ಸ್ವರ ಬರ್ತದೆ. ಸೆಕೆಂಡ್ ಕಾಲಮಲ್ಲಿ ಕೊಟ್ಟಿರುವಂಥ ವರ್ಡ್ಸನ್ನು ಓದಿದಾಗ ಅದರ ಕೊನೆಗೆ ಡು ಅನ್ನುವಂಥ ಸ್ವರ ಬರ್ತದೆ, ಸೌಂಡ್ ಬರ್ತದೆ. ನೆಕ್ಸ್ಟ್ ಥರ್ಡ್ ಕಾಲಮಲ್ಲಿ ಕೊಟ್ಟಿರುವಂಥ ವರ್ಡನ್ನ ಕೊನೆಗೆ ಯಾವ ಸ್ವರ ಬರ್ತದೆ? ಇಡ್, ID, ಇಡ್ ಅಂತನ್ನುವ ಸ್ವರವನ್ನು ಬರ್ತದೆ. ಈಗ ಮೊದಲಿನ ಕಾಲಮನ್ನು ಓದಿ ಹೇಳ್ತೇನೆ. ಸ್ಟಾಪ್ಡ್,
asked, passed, watched. ಈಗ ಸೆಕೆಂಡ್ ಕಾಲಮಲ್ಲಿ ಕೊಟ್ಟಿರುವಂಥ ವರ್ಡ್ಸನ್ನು ಓದಿ ಹೇಳ್ತೇನೆ. ರಬ್ಡ್, ಬೆಗ್ಡ್, ಕ್ಲೋಸ್ಡ್, ಜರ್ಜ್ಡ್. ಇಲ್ಲಿ ಡ್ ಅನ್ನುವಂಥ ಸ್ವರ ಬಂತು. ನೆಕ್ಸ್ಟ್ ಒನ್ ಐ ಡಿ ಸೌಂಡ್. ವಾಂಟೆಡ್, ಡಿಮ್ಯಾಂಡೆಡ್, ಎಕ್ಸೈಟೆಡ್, ರೌಂಡೆಡ್. ಇಲ್ಲಿ ಇಡ್ ಅನ್ನುವಂಥ ಸ್ವರ ಬಂತು. ಮಕ್ಕಳೇ, ಇಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ. ನೀವೀಗ ಅದನ್ನು ಓದಿ 3 ಕಾಲಮಲ್ಲಿ ಡಿವೈಡ್ ಮಾಡಿ ಬರಿಬೇಕು. ಫಸ್ಟ್ ಕಾಲಮ್ ಟ ಅನ್ನುವಂಥ ಸ್ವರದಿಂದ ಎಂಡಾಗುವಂಥ ವರ್ಡ್ಸನ್ನು ಬರಿಬೇಕು. ನೆಕ್ಸ್ಟ್ ಒನ್ ಡ್ ಅನ್ನುವಂಥ ಸ್ವರದಿಂದ ಎಂಡಾಗುವಂಥ ಪದಗಳನ್ನು ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಇಡ್ ಅನ್ನುವಂಥ ಸ್ವರದಿಂದ ಕೊನೆಗೊಳ್ಳುವ ಪದಗಳನ್ನು ಅಲ್ಲಿ ಬೇರೆ ಬೇರೆ ಮಾಡಿ ಬರಿಬೇಕು. ಅಲ್ಲಿ ಕೊಟ್ಟಿರುವ ವರ್ಡ್ಸನ್ನು ಓದಿ ಹೇಳ್ತೇನೆ. ವಾಕ್ಡ್, ಅಗ್ರೀಡ್, ಪುಲ್ಡ್, ಕಲರ್ಡ್, ಸ್ಮೈಲ್ಡ್, ರಶ್ಡ್, ಫೇಸ್ಡ್, ಕರೆಕ್ಟೆಡ್, ಕ್ಲೀನೆಡ್, ಲೈಕ್ಡ್, ರಿಸ್ಕ್ಡ್, ಕ್ಲಿಕ್ಡ್, ಪೋಸ್ಟೆಡ್, picked, staged, lived. ಈಗ ಸರಿ ಮಾಡಿ ಬರೆಯುವ. ಈಗ ಫಸ್ಟ್ ಕಾಲಮಲ್ಲಿ ಟ ಅನ್ನುವಂಥ ಸ್ವರದಿಂದ ಎಂಡಾಗುವಂಥ ವರ್ಡ್ಸ್ಗಳು ಲಾಫ್ಟ್, ವಾಕ್ಡ್, ಫುಲ್ಡ್. ನೆಕ್ಸ್ಟ್ ಒನ್ ಅಗ್ರೀಡ್, ಲೌಡ್, ಕಲರ್ಡ್. ನೆಕ್ಸ್ಟ್ ಒನ್ ಇಡ್ ಸೌಂಡ್, ಕರೆಕ್ಟೆಡ್, ಪೋಸ್ಟೆಡ್, ಪಾಯಿಂಟೆಡ್. ಉಳಿದಂಥ ವರ್ಡ್ಸನ್ನು ನೀವೇ ಡಿವೈಡ್ ಮಾಡಿ ಬರಿಬೇಕು. ಮಕ್ಕಳೇ, ಇಲ್ಲಿ ಕೆಲವೊಂದು ಶಾರ್ಟ್ ಫಾರ್ಮ್ಸ್ ಇದೆ. ಶಾರ್ಟ್ ಫಾರ್ಮ್ ಅಂತ ಹೇಳಿದರೆ ಕೆಲವೊಂದು ಪದಗಳನ್ನು ಸಣ್ಣದಾಗಿ ಬರೆಯುವಂಥದ್ದು. ಅವುಗಳು ಯಾವುದೆಲ್ಲ ಅಂತ ನೋಡುವ. ಈಸ್ ನಾಟ್, ಇದನ್ನು ಶಾರ್ಟಾಗಿ ಬರೆಯುವಾಗ ಇಸ್ಂಟ್, ISN ಅಫಾಸ್ಟಫಿ ಟಿ. ಅಫಾಸ್ಟಫಿ ಅಂದರೆ ಎನ್ನದ ಮೇಲೆ ಕೊಮ ಕಾಣಿಸ್ತಾ ಉಂಟಲ್ವ, ಅದಾದ ನಂತರ ಟಿ. ಇಸ್ಂಟ್ ಅದನ್ನು ಓದೋದು ಇಸ್ಂಟ್. ನೆಕ್ಸ್ಟ್ ಒನ್ ವಾಸ್ ನಾಟ್, ಇದನ್ನು ಶಾರ್ಟ್ ಫಾರ್ಮಲ್ಲಿ ಬರೆದಾಗ ವಸಂಟ್. ವಾಸ್ ಬರೆದು ಅಫಾಸ್ಟಫಿ ಹಾಕಿ NT, ವಸಂಟ್. ನೆಕ್ಸ್ಟ್ ಒನ್ ವುಡ್ ನಾಟ್, ಶಾರ್ಟ್ ಫಾರ್ಮ್ ವುಡಂಟ್. ವುಡ್ ಬರೆದು ಅಫಾಸ್ಟಫಿ NT, ವುಡಂಟ್. ನೆಕ್ಸ್ಟ್ ಒನ್ ಕುಡ್ ನಾಟ್, ಕುಡಂಟ್. ಕುಡ್ ಬರೆದು ಅಫಾಸ್ಟಫಿ NT, ಕುಡಂಟ್. ನೆಕ್ಸ್ಟ್ ಐ ವುಡ್, ಇಲ್ಲಿ ಐ ಬರೆದು ಅಫಾಸ್ಟಫಿ ಹಾಕಿ ಡಿ, ಐ ವುಡ್. ಇದನ್ನು ಓದೋದು ಹೇಗೆ? ಐ ವುಡ್. ನೆಕ್ಸ್ಟ್ ಒನ್ ಕೆನಾಟ್, ಕಾಂಟ್. ಕ್ಯಾನ್ ಬರೆದು ಅಫಾಸ್ಟಫಿ ಟಿ, ಕಾಂಟ್. ಇನ್ನೊಮ್ಮೆ ಓದಿ ಹೇಳ್ತೇನೆ. ಈಸ್ ನಾಟ್, ಇಸ್ಂಟ್, ವಾಸ್ ನಾಟ್, ವಸಂಟ್, ವುಡ್ ನಾಟ್, ವುಡಂಟ್, ಕುಡ್ ನಾಟ್, couldn't, I would, cannot, can't. Here next one, put the words in order and write. Here ಇಲ್ಲಿ ಕೊಟ್ಟಿರುವಂಥ ಪದಗಳು ಜಂಬಲ್ಡ್ ಆಗಿದೆ, ಅಂದರೆ ಜಂಪ್ ಆಗಿದೆ. ಅದನ್ನು ನಾವೀಗ ಸರಿಯಾದ ರೂಪದಲ್ಲಿ ಬರಿಬೇಕು. ಫಸ್ಟ್ ಒನ್ ಟು, I would ride a bike like. ಇದನ್ನು ಸರಿಯಾದ ರೂಪದಲ್ಲಿ ಬರೆದಾಗ ಹೇಗಾಗ್ತದೆ? ಎಸ್, ಐ ವುಡ್ ಲೈಕ್ ಟು ರೈಡ್ ಅ ಬೈಕ್. ನೆಕ್ಸ್ಟ್ ಒನ್ ಲೈಕ್ ಸೇಲ್ ಅ ಬೋಟ್, ಐ ವುಡ್ ಟು. ಸೆಕೆಂಡ್ ಒನ್ನನ್ನು ಸರಿಯಾದ ರೂಪದಲ್ಲಿ ಬರೆದಾಗ ಹೇಗಾಗ್ತದೆ? ಐ ವುಡ್ ಲೈಕ್ ಟು ಸೇಲ್ ಅ
boat. Next one, I would tow a bus like drive. ಸರಿ ಮಾಡಿ ಬರೆದಾಗ I would like to drive a bus. Next one, I would like to fly a plane. Last one, I would like to launch a rocket. Next one, copy the following sentences in the 4-line book. ಮಕ್ಕಳೇ, ಇಲ್ಲಿ ಕೊಟ್ಟಿರುವಂಥ ವಾಕ್ಯವನ್ನು ಮೊದಲು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ ಕೊಟ್ಟಿರೋ 4 ಲೈನಲ್ಲಿ ಬರಿಬೇಕು. ನೆಕ್ಸ್ಟ್ ನಿಮ್ಮ 4 ಲೈನ್ ಇಂಗ್ಲಿಷ್ ಕಾಪಿ ಬುಕ್ಕಲ್ಲೂ ನೀಟಾಗಿ ಬರಿಬೇಕು. ಓಕೆ, ಥ್ಯಾಂಕ್ ಯು.